ನಮಸ್ತೆ, ನಾನು ನಿಮ್ಮ ಪೂಜಾ ಅರ್ವಿಗೌಡ, ಪಕ್ಕ ಡಿಬಾಸ್ ಅಭಿಮಾನಿ. ನಮಸ್ತೆ ಪ್ರಥಮ್ ಅವರೇ. ನೀವು ಏನು ಅಧಿಕಾರ ಇದೆ ನಿಮಗೆ ಡಿಬಾಸ್ ಅಭಿಮಾನಿಗಳ ಬಗ್ಗೆ ಮಾತಾಡೋಕೆ, ಡಿಬಾಸ್ ಬಗ್ಗೆ ಮಾತಾಡೋಕೆ? ನಿಮ್ಗೆ ಏನು ಗೊತ್ತಿದೆ ಅಂತ ನೀವು ಅವ್ರ ಬಗ್ಗೆ ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಇದ್ದೀರಾ? ಒಬ್ಬ ಅಲ್ಲ, 1 ಕೋಟಿ ಜನನ ನಾನು ತಂದು ನಿಲ್ಲಿಸ್ತೀನಿ. ನೀನು ಹೇಳೋ ಪ್ಲೇಸಿಗೆ ಕರ್ಕೊಬಂದು ನಿಲ್ಲಿಸ್ತೀನಿ. ಕಷ್ಟಪಟ್ಟು ದುಡಿತಾ ತನ್ನ ತಂದೆ ತಾಯಿನ, ಎತ್ತ ಮಕ್ಕಳನ್ನ, ಅಣ್ಣ ತಂಗಿನ ಸಾಕ್ತಾ ಇರುವಂತ ಕುಟುಂಬನ ನಾನು ನಿನ್ನ ತಂದು ನಿಲ್ಲಿಸ್ತೀನಿ ನಿನ್ನ ಎದುರುಗಡೆ. ಅವ್ರ ಮುಂದೆ ಇವಾಗ ಬಿಟ್ಟಿ ಶೋಕಿ ಏನೋ ಹೇಳಿದ್ಯಲ್ಲ 4 ಮೈಕ್ ಮುಂದೆ, ಅದೇ ಡೈಲಾಗನ್ನ ನಮ್ಮಗಳ ಮುಂದೆ ನಿನಗೆ ಮಾತಾಡೋಕೆ ದಮ್ಮಿದ್ಯಾ? ನೀನು ಗಂಡಸಾಗಿದ್ದೆ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ನಮ್ಮೆಲ್ಲರ ಮುಂದೆ ಅದೇ ಮಾತುಗಳನ್ನ ಬಂದು ಹೇಳೋಕೆ ನಿನಗೆ ಧೈರ್ಯ ಇದೆಯಾ? ಬಂದು ಮಾತಾಡು. ಇಂಥ ಪ್ಲೇಸ್ ಅಂತ ಹೇಳು, ಅಂತ ಪ್ಲೇಸಿಗೆ ನಾನು ಕರ್ಕೊಂಬರ್ತೀನಿ. ಒಬ್ಬ ಅಲ್ಲ, 1 ಕೋಟಿ ಕುಟುಂಬನ ನಾನು ಕರ್ಕೊಂಬರ್ತೀನಿ. ಅಭಿಮಾನಿಗಳನ್ನ ನಾನು ಕರ್ಕೊಂಬರ್ತೀನಿ. ತಿರುಪೇಶೋಕಿ ಮಾಡ್ತಾ ಇಲ್ಲ ಗುರು, ಸುಮ್ಮನೆ ಅಭಿಮಾನಿಗಳಾಗಿಲ್ಲ ನಾವು. ಹೌದು, ಅಭಿಮಾನಿಗಳಿಂದ ಕೆಲವೊಂದು ಕಡೆ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪಾಗುತ್ತೆ. ಯಾರು ಮಾಡಲ್ಲ ತಪ್ಪುಗಳು? ಯಾರು ಇಲ್ಲಿ ಸಾಚ ಏನಲ್ಲ. ತಪ್ಪುಗಳು ಮಾಡಿದ್ರೆ ಅದನ್ನ ಕ್ಷಮಿಸಿ ಅಂತ ಕೇಳುವಂತ ಒಳ್ಳೆ ಮನಸ್ಸು ಕೂಡ, ಆ ಹೃದಯ ಕೂಡ ನಮ್ಮ ಅಭಿಮಾನಿಗಳಲ್ಲಿದೆ. ಆದ್ರೆ ನಿನ್ನಂಗೆ ತಿರುಪೇಶೋಕಿ ಯಾರು ಮಾಡ್ತಾ ಇಲ್ಲ ಇಲ್ಲಿ. ನಿನ್ನ ಬಿಟ್ಟಿ ಹೇಳಿಕೆಗಳನ್ನ ನಿನ್ನ ಮನೇಲಿ ಇಟ್ಕೋ. ನೀನು ನಿಜವಾದ ನೀನ್ ಮಗ ಆಗಿದ್ರೆ ನಿನ್ನ ಅಪ್ಪ ಅಮ್ಮನ ನೀನು ಸಾಕು. ನೀನು ಬಂದ ದಾರಿ ಏನಿದೆ ಅದನ್ನ ಒಂದ್ಸಲ ಹಿಂತಿರುಗಿ ನೋಡು, ಆಯ್ತಾ? ನೀನು ಬಿಗ್ ಬಾಸ್ ಒಳಗಡೆ ಹೋಗಿ ಬಂದಿದ್ ಮಾತ್ರಕ್ಕೆ ನೀನ್ ದೊಡ್ಡ ಹೀರೋ ಅಂತ ಅನ್ಕೊಂಬೇಡ. ನೀನ್ ಹೇಳಿದ್ದೆಲ್ಲ ಎಲ್ಲರೂ ಕೇಳ್ತಾರೆ ಅಂತ. ಇದು ಕೊನೆ ವಾರ್ನಿಂಗು ಪ್ರಥಮ್ ಅವರೇ. ಇದು ನಮ್ಮ ಬಾಸ್ ಬಗ್ಗೆ ಆಗಿರ್ಲಿ, ಅವ್ರ ಅಭಿಮಾನಿಗಳ ಬಗ್ಗೆ ಆಗಿರ್ಲಿ, ಕೆಲವ್ರು ಎಷ್ಟೋ ಜನ ಮಾತಾಡ್ತಾ ಇದಾರೆ, ಅವರಿಗೂ ಕೂಡ ಇದು ವಾರ್ನಿಂಗ್ ಅಂತಾನೆ ಅನ್ಕೊಳ್ಳಿ. ನಮ್ಮ ಕೈಲಿ ಏನು ಸಾಧ್ಯ ಅಂತ ಒಳ್ಳೇದು ಮಾಡೋಕ್ಕೂ ಸಾಧ್ಯನೇ, ನಮ್ಮ ಕೈಲಿ ಕೆಟ್ಟದ್ದು ಮಾಡ್ಬೋದು. ಅದೇ ನಮಗೆ ಆಯ್ಕೆ ಮಾಡ್ಕೊಳಕ್ಕೆ ಹೇಳಿರೋದು ಬಾಸು, ಒಳ್ಳೇದನ್ನ ಮಾತ್ರ ಹೇಳಿಲ್ವಾ? ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ. ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದೀವಿ, ನಡಿತೀವಿ ಕೂಡ ಮುಂದೆ. ಅವ್ರ ಮಾತಿಗೆ ಅಷ್ಟೇ ಗೌರವ ಇದೆ ನಮಗೆ. ಅದಕ್ಕೋಸ್ಕರನೇ ನಾವಿನ್ನ ಕಷ್ಟಪಟ್ಟು ಬಾಳ್ತಿದ್ದೀವಿ, ಬದುಕ್ತಿದ್ದೀವಿ. ನಾನು ಯಾವ ತಲೆನೂ ಹೊಡಿತಿಲ್ಲ. ಪ್ರಥಮ್ ಅವರೇ, ಇದು ಕೊನೆ ವಾರ್ನಿಂಗು. ಎಚ್ಚರ ಇರಲಿ. ನಾಲ್ಗೆಲಿ ಮೂಳೆ ಇಲ್ಲ ಅಂತ ಇಷ್ಟ ಬಂದಂತೆ ಮಾತಾಡಿದ್ರೆ ಈ ಅಭಿಮಾನಿಗಳು ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾವು ತೋರಿಸ್ಕೊಡ್ತೀವಿ. ಇದು ಸರಿ ಅಲ್ಲ ಮಾಡ್ತಿರೋದು. ನೀವಾಗಿರ್ಲಿ, ಸುಮಾರು ಜನ ಇದ್ದಾರೆ, ಪ್ರಶಾಂತ್ ಅವರಾಗಿರ್ಲಿ, ಇನ್ನು TV ಚಾನೆಲ್ ಅವ್ರ ಬಗ್ಗೆ ಬೇಡ, ಅವರೆಲ್ಲ ಕುಲ್ಗೆಟ್ ನಾಯಿಗಳು, ಅದವ್ರು ಬೇಡ. ನಾನು ಹೇಳ್ತಿರೋದು ಅವ್ರ ಅಭಿಮಾನಿಗಳ ಬಗ್ಗೆ, ಅವ್ರ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ಸರಿಗಿರಲ್ಲ ಮುಂದೆ ಪರಿಣಾಮ. ನಾವೇನು ಅನ್ನೋದನ್ನ ನಾವು ಪ್ರೂವ್ ಮಾಡೋಕ್ಕೆ ನಮಗೆ ತಾಕತ್ತಿದೆ. ಒಬ್ರಿಗಲ್ಲ, ಎಷ್ಟು ಜನ ಕನ್ನ ಹಾಕಿ ಸಾಕ್ತಾ ಇದೀವಿ ಅಂತ ಎಲ್ಲರ ಮುಂದೆ ಸಾಕ್ಷಿ ಸಮೇತ ನಾವು ತೋರಿಸ್ತೀವಿ. ನೀನು ನಿಮ್ಮಪ್ಪ ಅಮ್ಮನ ಸಾಕಕ್ಕೆ ಎಷ್ಟು ಮಟ್ಟಿಗೆ ನೀನು ಸಾಕ್ತಿದ್ಯಾ ಅಂತ ನಿನ್ನ ಬಗ್ಗೆ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ನಮಗೂ. ಎಚ್ಚರ ಇರಲಿ. ನಿನಗೆ ದಮ್ಮಿದ್ರೆ ನಮ್ಮ ಮುಂದೆ ಮಾತಾಡು.